ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ: ಗುರುಗಳು ನಮಗೆ ಅಂತಿಮ ಸುಖವನ್ನು ತೋರಿಸುತ್ತಾರೆ. ಒಬ್ಬ ಸಣ್ಣ ಹುಡುಗನು ಒಂದು ಬಾವಿಯ ಹತ್ತಿರ ನಿಂತುಕೊಂಡಿದ್ದನು. ಅವನ ಒಂದು ವಸ್ತುವು ಆ ಬಾವಿಯಲ್ಲಿ ಬಿದ್ದಿತ್ತು. ಅದನ್ನು ತೆಗೆಯುವುದಕ್ಕಾಗಿ ನಾನು ಬಾವಿಯಲ್ಲಿ ಜಿಗಿಯುತ್ತೇನೆ ಎಂದು ಅವನು ಅನ್ನುತ್ತಿದ್ದನು. ಆಗ ಅಲ್ಲಿರುವ ಒಬ್ಬ ಮನುಷ್ಯನು, ನೀನು ಹಾಗೆ ಮಾಡಬೇಡ, ಒಳಗೆ ಜಿಗಿದರೆ ಮುಳುಗಿ ಹೋಗುತ್ತಿ ಎಂದನು. ಅವನು ಕೇಳಲಿಲ್ಲ. ಅಷ್ಟರಲ್ಲಿಯೇ ಅವನ ತಂದೆಯು ಬಂದನು. ಅವನು ಮಗನಿಗೆ ಬಹಳಷ್ಟು ತಿಳಿಸಿ ಹೇಳಿದನು, ಆದರೆ ಅವನು ಕೇಳಲಿಲ್ಲ. ಆಗ ಅವನು ತನ್ನ ಮಗನಿಗೆ ಭಯ ತೋರಿಸಿ ಹಾಗೂ ಕೊನೆಗೆ 2 ಏಟು ಹೊಡೆದು ಮನೆಗೆ ಕರೆದುಕೊಂಡು ಹೋದನು. ಈಗ ತಂದೆಯು ಮಗನಿಗೆ ಹೊಡೆದನೆಂದು ನೀವು ತಂದೆಗೆ ದೋಷ ಕಾಣುವಿರಾ, ದೋಷ ಕೊಡುವಿರಾ? ಇಲ್ಲವಲ್ಲವೇ? ಅಂದ ಮೇಲೆ ಗುರುಗಳಾದರೂ ಏನು ಮಾಡುತ್ತಾರೆ? ನಾವು ವಿಷಯ ಬೇಡುತ್ತೇವೆ, ಆಗ ಅವರು ಅದನ್ನು ಕೊಟ್ಟದ್ದಾದರೆ ನಾವು ಅದರಲ್ಲಿ ಮುಳುಗಿ ಸಾಯುತ್ತೇವೆ ಎಂಬುದು ಅವರಿಗೆ ತಿಳಿದಿರುತ್ತದೆ. ಆದ್ದರಿಂದಲೇ ಅವರು ನಮ್ಮನ್ನು ಅದರಿಂದ ಉಳಿಸುವುದಕ್ಕಾಗಿ ಹಿತವಚನ ಹೇಳಿ ನೋಡುತ್ತಾರೆ. ನಾವು ಅದನ್ನು ಕೇಳದಿದ್ದರೆ ಆಪತ್ತಿ ಮುಂತಾದವುಗಳನ್ನು ಒಡ್ಡಿ ಭಯ ತೋರಿಸುತ್ತಾರೆ. ನಾವು ಅದಕ್ಕಾಗಿ ಅಳುತ್ತಿದ್ದರೂ ನಮ್ಮನ್ನು ಅದರಿಂದ ಮೇಲೆ ಎಳೆಯುತ್ತಲೇ ಇರುತ್ತಾರೆ. ನಾವು ಸುಶಿಕ್ಷಿತರು, ಸುಸಂಸ್ಕೃತರು, ಆ ಮಗುವಿನಂತೆ ಅಜ್ಞಾನಿಯಾಗಿರದೆ ಅನುಭವಿಗಳು. ಆದರೂ ಕೂಡ ನಮಗೆ ಆ ವಿಷಯದಲ್ಲಿಯೇ ಮುಳುಗಬೇಕೆಂದು ಅನಿಸುತ್ತದೆ. ಗುರುಗಳು ನಮಗೆ ಮದುವೆ ಮಾಡಿಕೊಳ್ಳಬೇಡವೆಂದು ಹೇಳಿದರು. ನಾವು ಮದುವೆ ಎಂದಿಗೆ ಆದೀತು ಎಂದು ಅವರ ಬೆನ್ನು ಹತ್ತುತ್ತೇವೆ. ಹಾಗೂ ಕೊನೆಗೆ ಗುರುಗಳಿಗೆ ತಿಳಿಯುವುದಿಲ್ಲ ಎನ್ನುವವರೆಗೆ ನಮ್ಮ ಅಂತಸ್ತು ಹೋಗುತ್ತದೆ. ಸದ್ಯದಲ್ಲಿಯೇ ಕಾಣುವ ಸುಖವೇ ನಿಜವಾದದ್ದೆಂದು ನಾವು ತಿಳಿಯುತ್ತೇವೆ. ಆದರೆ ಅಂತಿಮ ಸುಖ ಯಾವುದೆಂಬುದು ಗುರುಗಳಿಗೆ ಮಾತ್ರ ತಿಳಿದಿರುತ್ತದೆ. ಆದ್ದರಿಂದ ಅವರು ನಮ್ಮನ್ನು ಕಣ್ಣು ಮುಂದೆ ಕಾಣುವ ಸುಖದಿಂದ ಪರಾವೃತ್ತಗೊಳಿಸುತ್ತಾರೆ. ಆದ್ದರಿಂದ ನಾವು ಗುರು ವಚನಗಳ ಮೇಲೆ ವಿಶ್ವಾಸವಿಟ್ಟು ಅವರ ಆಜ್ಞೆಯಂತೆ ನಡೆಯುವುದು ಶ್ರೇಯಸ್ಕರವಾಗಿರುತ್ತದೆ. ಅವರು ಹೇಳಿದ ಸಾಧನೆಯನ್ನೇ ಮಾಡಬೇಕು. ಅಂದರೆ ನಮಗೆ ಅಂತಿಮ ಸುಖದ ಲಾಭವಾಗುತ್ತದೆ. ಗುರುಗಳು ಆಜ್ಞೆ ಮಾಡುತ್ತಾರೆ ಎಂದರೆ ಏನು ಮಾಡುತ್ತಾರೆ? ನಮ್ಮ ಮನಸ್ಸು ಎಲ್ಲಿ ತೊಡಗಿರುತ್ತದೆಯೋ ಅಲ್ಲಿಂದ ಅದನ್ನು ತೆಗೆಯುವ ಪ್ರಯತ್ನ ಮಾಡುತ್ತಾರೆ. ಭಗವಂತನು ಭಕ್ತರ ಸಂಕಟಗಳನ್ನು ದೂರ ಮಾಡುತ್ತಾನೆ. ಅಂದರೆ ಭಕ್ತನ ಪ್ರಾಪಂಚಿಕ ಕಷ್ಟಗಳನ್ನು ದೂರ ಮಾಡುತ್ತಾನೆಂದೇನೂ ಅಲ್ಲ. ಆ ಸಂಕಟಗಳನ್ನು ಸಹಜ ದೂರ ಮಾಡಬಹುದಾಗಿರುತ್ತದೆ. ಆದರೆ ಭಗವಂತನು ಭಕ್ತನಿಗೆ ಸಮಾಧಾನದಲ್ಲಿದ್ದು ಸಂಕಟಗಳನ್ನು ಸಹನೆ ಮಾಡುವ ಶಕ್ತಿ ಕೊಡುತ್ತಾನೆ. ಭಗವಂತನು ಯಾವಾಗಲೂ ಭಕ್ತರನ್ನು ಸ್ಮರಿಸುತ್ತಲೇ ಇರುತ್ತಾನೆ. ಇಂಥ ಭಕ್ತರೇ ಸಂತ ಪದವಿಯನ್ನು ಹೊಂದುತ್ತಾರೆ. ಒಬ್ಬ ಪಂಡಿತನನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಸ್ವಲ್ಪ ಆದರೂ ಪಂಡಿತರಾಗಬೇಕಾಗುತ್ತದೆ. ಅದರಂತೆ ಸಂತರನ್ನು ಗುರುತಿಸುವುದಕ್ಕಾಗಿ ಸಂತರಲ್ಲಿರುವ ಗುಣಗಳಲ್ಲಿ ಸ್ವಲ್ಪ ಆದರೂ ಗುಣಗಳು ನಮ್ಮಲ್ಲಿ ಇರಬೇಕಾಗುತ್ತವೆ. ಸಂತರ ಮುಖ್ಯ ಗುಣವೆಂದರೆ ಅವರು ಭಗವಂತನಲ್ಲಿ
ಅನನ್ಯ ಭಕ್ತಿಯುಳ್ಳವರಾಗಿರುತ್ತಾರೆ. ಸತ್ಪುರುಷರ ಬಾಹ್ಯ ವ್ಯವಹಾರವು ಆಯಾ ಕಾಲಮಾನಕ್ಕನುಸಾರವಾಗಿ ಬೇರೆ ಬೇರೆಯಾಗಿರುತ್ತದೆ. ಆದರೆ ಒಳಗಿನ ಭಗವಂತನ ಪ್ರೇಮವು ಮಾತ್ರ ಒಂದೇ ಆಗಿರುತ್ತದೆ. ಪ್ರಾಪಂಚಿಕ ಜನರು ವಿಷಯ ತೃಪ್ತಿಗಾಗಿ ದಡಪಡಿಸುತ್ತಾರೆ. ಆದರೆ ವಿಷಯಗಳನ್ನು ಕೇಳಿದರೂ ಯಾರು ಕೊಡುವುದಿಲ್ಲವೋ ಹಾಗೂ ಅದರಿಂದ ಪರಾವೃತ್ತಗೊಳಿಸುವರು ಅವರೇ ಸಂತರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.